ಜಜೀರಾ ತೋಮಂದ್ರವರು ಹಿಂದೂಗಳಿಗಾಗಿ ವಿಶೇಷ ಟ್ಯಾಕ್ಸನ್ನು ಹಾಕಿದರು. ಶಿವಾಜಿ ನಂತರ ಅವರ ಮಗಗೆ ಅವ್ರು ಮಾಡಿದಂಥ ಅನ್ಯಾಯ ಏನೈತಿ ಅದನ್ನು ಯಾವುದೇ ಹಿಂದೂ ಆಗಲಿ ಅಥವಾ ಯಾವುದೇ ಮರಾಠಿಗನಾಗಲಿ ತಮ್ಮ ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ. ಶತಮಾನಗಳ ತನಕ ನೆನಪಿಡುವಂಥ ಇದು. ಹಾಗಾಗಿ ಈ ದೇಶಕ್ಕೆ ಈ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಔರಂಗಜೇಬನ ಗೋರಿ ಇಟ್ಟುಕೊಂಡು ಮಾಡೋದೇನೈತಿ ಅದು ಹೋದರೆ ಅದರಲ್ಲಿ ಏನು ತಪ್ಪಿಲ್ಲ. ಅದ್ರ ಬಗ್ಗೆ ನಾವು ಭಾಳ ತಲೆ ಕೆಡಿಸ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಯಾರೋ ಒಬ್ಬ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದಾನೆ, ಒಳ್ಳೆ ಮಹಾತ್ಮ ಅದಾನೆ, ಅವನ್ನ ಗೌರವಿಸುವಂಥ ಅವಶ್ಯಕತೆ ಐತಿ. ಈ ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಆ ಔರಂಗಜೇಬ್ ರೋಡ್ ಅಂತ ಹೆಸರಿಟ್ಟೈತಿ. ಆ ರಸ್ತೆಯಲ್ಲಿ ಹೋಗ್ಬೇಕಾರೆಲ್ಲ ನಮಗೆ ಸಂಕಟ ಆಗ್ತೈತಿ, ಹೊಟ್ಟೆಗೆ ಚುರುಚುರು ಅಂತೈತಿ. ಏನಪ್ಪ ಅವನ ಇಂಥವನ್ನ ಹೆಸರಿಟ್ಟಿದ್ದಾರಲ್ಲ ರಸ್ತೆಗೆ ಅಂತ ಹೇಳಿ. ಈ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೈತಿ. ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ತಪ್ಪುಗಳನ್ನು ಸರಿ ಮಾಡುವಂಥ ಅವಶ್ಯಕತೆ ಐತಿ. ಆ ದೃಷ್ಟಿಯಿಂದ ಔರಂಗಜೇಬನ ಗೋರಿಯನ್ನು ಅಲ್ಲಿಂದ ತೆಗೆದ್ರೆ ಅದರಲ್ಲಿ ಏನು ತಪ್ಪೇನಿಲ್ಲ ಅಂತ ನಂದು ಭಾವನೆ. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ರಿಸರ್ವೇಷನ್ ಇರೋದು ಕೇವಲ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾವುದೇ ರೀತಿಯ ರಿಸರ್ವೇಷನ್ ಅಲ್ಲಿಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅವರ ಆಶಯದ ವಿರುದ್ಧವಾಗಿ ಇವತ್ತು ಮುಸ್ಲಿಮರ ಓಲೈಕೆ ರಾಜಕಾರಣ ಮಾಡೋಕ್ಕೆ ಅದನ್ನೇನು 4% ಎಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳಲ್ಲಿ ರಿಸರ್ವೇಷನ್ ತೆಗೆದುಕೊಂಡು ಬರ್ಬೇಕಂತ ಮಾಡೈತಿ. ಇದನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ. ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡೋಕ್ಕೆ ನಾವು ಏನು ಎಫರ್ಟ್ ಮಾಡಬೇಕು ಎಲ್ಲ ಎಫರ್ಟನ್ನು ಮಾಡ್ತೇವೆ. ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ಏನು ಹೋರಾಟ ಮಾಡಬೇಕು ಕೆಳಮನೆಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ಅದ್ರ ಸಂಪೂರ್ಣವಾಗಿ ಹೋರಾಟ ಮಾಡ್ತೇವೆ. ಜಜೀರಾ ತೋಮಂದ್ರವರು ಹಿಂದೂಗಳಿಗಾಗಿ ವಿಶೇಷ ಟ್ಯಾಕ್ಸನ್ನು ಹಾಕಿದರು. ಶಿವಾಜಿ ನಂತರ ಅವರ ಮಗಗೆ ಅವ್ರು ಮಾಡಿದಂಥ ಅನ್ಯಾಯ ಏನೈತಿ ಅದನ್ನು ಯಾವುದೇ ಹಿಂದೂ ಆಗಲಿ ಅಥವಾ ಯಾವುದೇ ಮರಾಠಿಗನಾಗಲಿ ತಮ್ಮ ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ. ಶತಮಾನಗಳ ತನಕ ನೆನಪಿಡುವಂಥ ಇದು. ಹಾಗಾಗಿ ಈ ದೇಶಕ್ಕೆ ಈ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಔರಂಗಜೇಬನ ಗೋರಿ ಇಟ್ಟುಕೊಂಡು ಮಾಡೋದೇನೈತಿ ಅದು ಹೋದರೆ ಅದರಲ್ಲಿ ಏನು ತಪ್ಪಿಲ್ಲ. ಅದ್ರ ಬಗ್ಗೆ ನಾವು ಭಾಳ ತಲೆ ಕೆಡಿಸ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಯಾರೋ ಒಬ್ಬ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದಾನೆ, ಒಳ್ಳೆ ಮಹಾತ್ಮ ಅದಾನೆ, ಅವನ್ನ ಗೌರವಿಸುವಂಥ ಅವಶ್ಯಕತೆ ಐತಿ. ಈ ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಆ ಔರಂಗಜೇಬ್ ರೋಡ್ ಅಂತ ಹೆಸರಿಟ್ಟೈತಿ. ಆ ರಸ್ತೆಯಲ್ಲಿ ಹೋಗ್ಬೇಕಾರೆಲ್ಲ ನಮಗೆ ಸಂಕಟ ಆಗ್ತೈತಿ, ಹೊಟ್ಟೆಗೆ ಚುರುಚುರು ಅಂತೈತಿ. ಏನಪ್ಪ ಅವನ ಇಂಥವನ್ನ ಹೆಸರಿಟ್ಟಿದ್ದಾರಲ್ಲ ರಸ್ತೆಗೆ ಅಂತ ಹೇಳಿ. ಈ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೈತಿ. ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ತಪ್ಪುಗಳನ್ನು ಸರಿ ಮಾಡುವಂಥ ಅವಶ್ಯಕತೆ ಐತಿ. ಆ ದೃಷ್ಟಿಯಿಂದ ಔರಂಗಜೇಬನ ಗೋರಿಯನ್ನು ಅಲ್ಲಿಂದ ತೆಗೆದ್ರೆ ಅದರಲ್ಲಿ ಏನು ತಪ್ಪೇನಿಲ್ಲ ಅಂತ ನಂದು ಭಾವನೆ. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ರಿಸರ್ವೇಷನ್ ಇರೋದು ಕೇವಲ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾವುದೇ ರೀತಿಯ ರಿಸರ್ವೇಷನ್ ಅಲ್ಲಿಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅವರ ಆಶಯದ ವಿರುದ್ಧವಾಗಿ ಇವತ್ತು ಮುಸ್ಲಿಮರ ಓಲೈಕೆ ರಾಜಕಾರಣ ಮಾಡೋಕ್ಕೆ ಅದನ್ನೇನು 4% ಎಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳಲ್ಲಿ ರಿಸರ್ವೇಷನ್ ತೆಗೆದುಕೊಂಡು ಬರ್ಬೇಕಂತ ಮಾಡೈತಿ. ಇದನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ. ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡೋಕ್ಕೆ ನಾವು ಏನು ಎಫರ್ಟ್ ಮಾಡಬೇಕು ಎಲ್ಲ ಎಫರ್ಟನ್ನು ಮಾಡ್ತೇವೆ. ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ಏನು ಹೋರಾಟ ಮಾಡಬೇಕು ಕೆಳಮನೆಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ಅದ್ರ ಸಂಪೂರ್ಣವಾಗಿ ಹೋರಾಟ ಮಾಡ್ತೇವೆ. ಜಜೀರಾ ತೋಮಂದ್ರವರು ಹಿಂದೂಗಳಿಗಾಗಿ ವಿಶೇಷ ಟ್ಯಾಕ್ಸನ್ನು ಹಾಕಿದರು. ಶಿವಾಜಿ ನಂತರ ಅವರ ಮಗಗೆ ಅವ್ರು ಮಾಡಿದಂಥ ಅನ್ಯಾಯ ಏನೈತಿ ಅದನ್ನು ಯಾವುದೇ ಹಿಂದೂ ಆಗಲಿ ಅಥವಾ ಯಾವುದೇ ಮರಾಠಿಗನಾಗಲಿ ತಮ್ಮ ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ. ಶತಮಾನಗಳ ತನಕ ನೆನಪಿಡುವಂಥ ಇದು. ಹಾಗಾಗಿ ಈ ದೇಶಕ್ಕೆ ಈ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಔರಂಗಜೇಬನ ಗೋರಿ ಇಟ್ಟುಕೊಂಡು ಮಾಡೋದೇನೈತಿ ಅದು ಹೋದರೆ ಅದರಲ್ಲಿ ಏನು ತಪ್ಪಿಲ್ಲ. ಅದ್ರ ಬಗ್ಗೆ ನಾವು ಭಾಳ ತಲೆ ಕೆಡಿಸ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಯಾರೋ ಒಬ್ಬ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದಾನೆ, ಒಳ್ಳೆ ಮಹಾತ್ಮ ಅದಾನೆ, ಅವನ್ನ ಗೌರವಿಸುವಂಥ ಅವಶ್ಯಕತೆ ಐತಿ. ಈ ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಆ ಔರಂಗಜೇಬ್ ರೋಡ್ ಅಂತ ಹೆಸರಿಟ್ಟೈತಿ.
ಆ ರಸ್ತೆಯಲ್ಲಿ ಹೋಗ್ಬೇಕಾರೆಲ್ಲ ನಮಗೆ ಸಂಕಟ ಆಗ್ತದೆ. ಹೊಟ್ಟೆಗೆ ಚುರು ಅಂತೈತಿ, ಏನಪ್ಪ ಅವನ ಇಂಥವನ್ನ ಹೆಸರಿಟ್ಟಿದ್ದಾರಲ್ಲ ರಸ್ತೆಗೆ ಅಂತ ಹೇಳಿ. ಈ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೈತಿ. ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ತಪ್ಪುಗಳನ್ನು ಸರಿ ಮಾಡುವಂಥ ಅವಶ್ಯಕತೆ ಐತಿ. ಆ ದೃಷ್ಟಿಯಿಂದ ಔರಂಗಜೇಬನ ಗೋರಿಯನ್ನು ಅಲ್ಲಿಂದ ತೆಗೆದ್ರೆ ಅದರಲ್ಲಿ ಏನು ತಪ್ಪೇನಿಲ್ಲ ಅಂತ ನಂದು ಭಾವನೆ. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ರಿಸರ್ವೇಷನ್ ಇರೋದು ಕೇವಲ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾವುದೇ ರೀತಿಯ ರಿಸರ್ವೇಷನ್ ಅಲ್ಲಿಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅವರ ಆಶಯದ ವಿರುದ್ಧವಾಗಿ ಇವತ್ತು ಮುಸ್ಲಿಮರ ಓಲೈಕೆ ರಾಜಕಾರಣ ಮಾಡೋಕ್ಕೆ ಅದನ್ನೇನು 4% ಎಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳಲ್ಲಿ ರಿಸರ್ವೇಷನ್ ತೆಗೆದುಕೊಂಡು ಬರ್ಬೇಕಂತ ಮಾಡೈತಿ. ಇದನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ. ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡೋಕ್ಕೆ ನಾವು ಏನು ಎಫರ್ಟ್ ಮಾಡಬೇಕು ಎಲ್ಲ ಎಫರ್ಟನ್ನು ಮಾಡ್ತೇವೆ. ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ಏನು ಹೋರಾಟ ಮಾಡಬೇಕು ಕೆಳಮನೆಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ಅದ್ರ ಸಂಪೂರ್ಣವಾಗಿ ಹೋರಾಟ ಮಾಡ್ತೇವೆ. ಜಜೀರಾ ತೊಗೊಂಬಂದ್ರವರು ಹಿಂದೂಗಳಿಗಾಗಿ ವಿಶೇಷ ಟ್ಯಾಕ್ಸನ್ನು ಹಾಕಿದರು. ಶಿವಾಜಿ ನಂತರ ಅವರ ಮಗಗೆ ಅವ್ರು ಮಾಡಿದಂಥ ಅನ್ಯಾಯ ಏನೈತಿ ಅದನ್ನು ಯಾವುದೇ ಹಿಂದೂ ಆಗಲಿ ಅಥವಾ ಯಾವುದೇ ಮರಾಠಿಗನಾಗಲಿ ತಮ್ಮ ಜೀವನದಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ. ಶತಮಾನಗಳ ತನಕ ನೆನಪಿಡುವಂಥ ಇದು. ಹಾಗಾಗಿ ಈ ದೇಶಕ್ಕೆ ಈ ಸಮಾಜಕ್ಕೆ ಅನ್ಯಾಯ ಮಾಡಿದಂಥ ಔರಂಗಜೇಬನ ಗೋರಿ ಇಟ್ಟುಕೊಂಡು ಮಾಡೋದೇನೈತಿ ಅದು ಹೋದರೆ ಅದರಲ್ಲಿ ಏನು ತಪ್ಪಿಲ್ಲ. ಅದ್ರ ಬಗ್ಗೆ ನಾವು ಭಾಳ ತಲೆ ಕೆಡಿಸ್ಕೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ. ಯಾರೋ ಒಬ್ಬ ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದಾನೆ, ಒಳ್ಳೆ ಮಹಾತ್ಮ ಅದಾನ, ಅವನ್ನ ಗೌರವಿಸುವಂಥ ಅವಶ್ಯಕತೆ ಐತಿ. ಈ ಕಾಂಗ್ರೆಸ್ ಸರ್ಕಾರ ದೆಹಲಿಯಲ್ಲಿ ಔರಂಗಜೇಬ್ ರೋಡ್ ಅಂತ ಹೆಸರಿಟ್ಟೈತಿ. ಆ ರಸ್ತೆಯಲ್ಲಿ ಹೋಗ್ಬೇಕಾರೆಲ್ಲ ನಮಗೆ ಸಂಕಟ ಆಗ್ತದೆ. ಹೊಟ್ಟೆಗೆ ಚುರು ಅಂತೈತಿ, ಏನಪ್ಪ ಅವನ ಇಂಥವನ್ನ ಹೆಸರಿಟ್ಟಿದ್ದಾರಲ್ಲ ರಸ್ತೆಗೆ ಅಂತ ಹೇಳಿ. ಈ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡೈತಿ. ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ತಪ್ಪುಗಳನ್ನು ಸರಿ ಮಾಡುವಂಥ ಅವಶ್ಯಕತೆ ಐತಿ. ಆ ದೃಷ್ಟಿಯಿಂದ ಔರಂಗಜೇಬನ ಗೋರಿಯನ್ನು ಅಲ್ಲಿಂದ ತೆಗೆದ್ರೆ ಅದರಲ್ಲಿ ಏನು ತಪ್ಪೇನಿಲ್ಲ ಅಂತ ನಂದು ಭಾವನೆ. ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ನಮ್ಮ ದೇಶದಲ್ಲಿ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನದಲ್ಲಿ ರಿಸರ್ವೇಷನ್ ಇರೋದು ಕೇವಲ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಯಾವುದೇ ರೀತಿಯ ರಿಸರ್ವೇಷನ್ ಅಲ್ಲಿಲ್ಲ. ಆದರೆ ಈ ಕಾಂಗ್ರೆಸ್ ಸರ್ಕಾರ ಅಂಬೇಡ್ಕರ್ ಅವರ ಆಶಯದ ವಿರುದ್ಧವಾಗಿ ಇವತ್ತು ಮುಸ್ಲಿಮರ ಓಲೈಕೆ ರಾಜಕಾರಣ ಮಾಡೋಕ್ಕೆ ಅದನ್ನೇನು 4% ಎಲ್ಲ ಗೌರ್ಮೆಂಟ್ ಕಾಂಟ್ರಾಕ್ಟ್ಗಳಲ್ಲಿ ರಿಸರ್ವೇಷನ್ ತೆಗೆದುಕೊಂಡು ಬರ್ಬೇಕಂತ ಮಾಡೈತಿ. ಇದನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ. ಇದನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡೋಕ್ಕೆ ನಾವು ಏನು ಎಫರ್ಟ್ ಮಾಡಬೇಕು ಎಲ್ಲ ಎಫರ್ಟನ್ನು ಮಾಡ್ತೇವೆ. ನಾವು ಅದ್ರ ಬಗ್ಗೆ ಸಂಪೂರ್ಣವಾಗಿ ಏನು ಹೋರಾಟ ಮಾಡಬೇಕು ಕೆಳಮನೆಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ಅದ್ರ ಸಂಪೂರ್ಣವಾಗಿ ಹೋರಾಟ ಮಾಡ್ತೇವೆ.